ಎರಡನೇ ಕ್ವೆಶ್ಚನ್, ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ವಿವರಿಸಿ. 6 marks. Go to page number 7. ಹೋವರ್ಡ್ ಗಾರ್ಡ್ನರ್ ಬಹುಕಾರಕಗಳ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರಸ್ತಾಪಿಸಿದರು. ಅವರ ಪ್ರಕಾರ ಬುದ್ಧಿಶಕ್ತಿ ಒಂದೇ ಘಟಕವಲ್ಲ, ಬದಲಿಗೆ ವಿಭಿನ್ನ ರೀತಿಯ ಬುದ್ಧಿಶಕ್ತಿಗಳು ಅಸ್ತಿತ್ವದಲ್ಲಿವೆ. ಈ ಪ್ರತಿಯೊಂದು ಬುದ್ಧಿಶಕ್ತಿಗಳು ಪರಸ್ಪರ ಸ್ವತಂತ್ರವಾಗಿವೆ. ಗಾರ್ಡ್ನರ್ ಅವರು ತಮ್ಮ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದ ಅತ್ಯಂತ ಪ್ರತಿಭಾವಂತ ವ್ಯಕ್ತಿಗಳನ್ನು ಅಧ್ಯಯನ ಮಾಡಿದರು ಮತ್ತು 8 ವಿವಿಧ ಬುದ್ಧಿಶಕ್ತಿಯನ್ನು ವಿವರಿಸಿದರು. ಮೊದಲನೆಯದು ಭಾಷಾತ್ಮಕ ಬುದ್ಧಿಶಕ್ತಿ. ಇದು ಭಾಷೆಯನ್ನು ನಿರರ್ಗಳವಾಗಿ ಬಳಸುವ ಮತ್ತು ಒಬ್ಬ ವ್ಯಕ್ತಿಯ ಚಿಂತನೆಯನ್ನು ವ್ಯಕ್ತಪಡಿಸಲು ಮತ್ತು ಇತರರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಮರ್ಥ್ಯವಾಗಿದೆ. ಈ ಬುದ್ಧಿವಂತಿಕೆಯಲ್ಲಿ ಹೆಚ್ಚಿನ ವ್ಯಕ್ತಿಗಳು ಪದ ಬುದ್ಧಿವಂತರು, ಅಂದರೆ ಅವರು ಪದದ ಅರ್ಥಗಳ ವಿವಿಧ ಛಾಯೆಗಳಿಗೆ ಸಂವೇದನಶೀಲರಾಗಿರುತ್ತಾರೆ, ಸ್ಪಷ್ಟವಾಗಿ ಮಾತನಾಡುತ್ತಾರೆ ಮತ್ತು ಅವರ ಮನಸ್ಸಿನ ಭಾಷಾ ಬಿಂಬಗಳನ್ನು ರಚಿಸಬಹುದು. ಉದಾಹರಣೆಗೆ ಕವಿಗಳು ಮತ್ತು ಬರಹಗಾರರು. ಎರಡನೇದು ತಾರ್ಕಿಕ ಗಣಿತ ಬುದ್ಧಿಶಕ್ತಿ. ಈ ರೀತಿಯ ಬುದ್ಧಿಶಕ್ತಿಯಲ್ಲಿ ಹೆಚ್ಚಿನ ವ್ಯಕ್ತಿಗಳು ತಾರ್ಕಿಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಯೋಚಿಸಬಹುದು. ಅವರು ಅಮೂರ್ತ ತಾರ್ಕಿಕ ಪ್ರಕ್ರಿಯೆಯಲ್ಲಿ ತೊಡಗಿರುತ್ತಾರೆ ಮತ್ತು ಗಣಿತದ ಸಮಸ್ಯೆಗಳನ್ನು ಪರಿಹರಿಸಲು ಚಿಹ್ನೆಗಳನ್ನು ಕುಶಲತೆಯಿಂದ ನಿರ್ವಹಿಸಬಹುದು. ಉದಾಹರಣೆಗೆ ವಿಜ್ಞಾನಿಗಳು ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತರು ಈ ಘಟಕದಲ್ಲಿ ಪ್ರಬಲರಾಗಿರುತ್ತಾರೆ. ಮೂರನೆಯದು ವಸ್ತು ವಿನ್ಯಾಸ ಗ್ರಹಿಕೆ ಬುದ್ಧಿಶಕ್ತಿ. ಇದು ಮಾನಸಿಕ ಚಿತ್ರಗಳನ್ನು ರೂಪಿಸುವ, ಬಳಸುವ ಮತ್ತು ಪರಿವರ್ತಿಸುವಲ್ಲಿ ಒಳಗೊಂಡಿರುವ ಸಾಮರ್ಥ್ಯಗಳನ್ನು ಸೂಚಿಸುತ್ತದೆ. ಈ ಬುದ್ಧಿಶಕ್ತಿಯಲ್ಲಿ ಹೆಚ್ಚಿನ ವ್ಯಕ್ತಿಗಳು ಮನಸ್ಸಿನಲ್ಲಿಯೇ ವಸ್ತು ವಿನ್ಯಾಸ ಗ್ರಹಿಕ ಪ್ರಪಂಚವನ್ನು ಸುಲಭವಾಗಿ ಪ್ರತಿನಿಧಿಸಬಹುದು. ಉದಾಹರಣೆಗೆ ಪೈಲಟ್ಗಳು, ನಾವಿಕರು, ಶಿಲ್ಪಿಗಳು, ವರ್ಣಚಿತ್ರಕಾರರು, ವಾಸ್ತುಶಿಲ್ಪಿಗಳು, ಒಳಾಂಗಣ ಅಲಂಕಾರರು, ಶಸ್ತ್ರಚಿಕಿತ್ಸಕರು ಇವರು ಈ ಪ್ರಕಾರದ ಬುದ್ಧಿಶಕ್ತಿಯಲ್ಲಿ ಪ್ರಬಲರಾಗಿರುತ್ತಾರೆ. ನೆಕ್ಸ್ಟ್ ಸಂಗೀತ ಬುದ್ಧಿಶಕ್ತಿ. ಇದು ಸಂಗೀತದ ಮಾದರಿಗಳನ್ನು ಉತ್ಪಾದಿಸುವ, ರಚಿಸುವ ಮತ್ತು ಕುಶಲತೆಯಿಂದ ನಿರ್ವಹಿಸುವ ಸಾಮರ್ಥ್ಯವಾಗಿದೆ. ಈ ಬುದ್ಧಿಶಕ್ತಿಯಲ್ಲಿ ಹೆಚ್ಚಿನ ವ್ಯಕ್ತಿಗಳು ಶಬ್ದಗಳು ಮತ್ತು ಕಂಪನಗಳಿಗೆ ಮತ್ತು ಶಬ್ದಗಳ ಹೊಸ ಮಾದರಿಯನ್ನು ರಚಿಸುವಲ್ಲಿ ಬಹಳ ಸಂವೇದಿಗಳಾಗಿರುತ್ತಾರೆ. ನೆಕ್ಸ್ಟ್ ದೈಹಿಕ ಸ್ನಾಯು ಸಂವೇದಿ ಬುದ್ಧಿಶಕ್ತಿ. ಉತ್ಪನ್ನಗಳ ಪ್ರದರ್ಶನ ಅಥವಾ ನಿರ್ಮಾಣ ಮತ್ತು ಸಮಸ್ಯೆ ಪರಿಹಾರಕ್ಕಾಗಿ ಇಡೀ ದೇಹ ಅಥವಾ ಅದರ ಭಾಗಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಉದಾಹರಣೆ ಕ್ರೀಡಾಪಟುಗಳು, ನೃತ್ಯಗಾರರು, ನಟರು, ಜಿಮ್ನಾಸ್ಟಿಗಳು ಮತ್ತು ಶಸ್ತ್ರಚಿಕಿತ್ಸಕರು ಇಂತಹ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ ಅಂತರ್ವ್ಯಕ್ತೀಯ ಬುದ್ಧಿಶಕ್ತಿ. ಇದು ಇತರರೊಂದಿಗೆ ಆರಾಮದಾಯಕ ಸಂಬಂಧವನ್ನು ಬಂಧಿಸುವ, ಜನರ ಪ್ರೇರಣೆಗಳು, ಭಾವನೆಗಳು ಮತ್ತು ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಾಗಿದೆ. ಉದಾಹರಣೆಗೆ ಮನೋವಿಜ್ಞಾನಿಗಳು, ಆಪ್ತ ಸಲಹಾಗಾರರು, ರಾಜಕಾರಣಿಗಳು, ಸಾಮಾಜಿಕ ಕಾರ್ಯಕರ್ತರು, ಧಾರ್ಮಿಕ ಮುಖಂಡರು ಇವರು ಈ ರೀತಿಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಸಾಧ್ಯತೆ ಇದೆ. ನೆಕ್ಸ್ಟ್ ಆಂತರಿಕ ವ್ಯಕ್ತಿಯ ಬುದ್ಧಿಶಕ್ತಿ. ಇದು ಒಬ್ಬರ ಆಂತರಿಕ ಸಾಮರ್ಥ್ಯ ಮತ್ತು ಮಿತಿಗಳ ಜ್ಞಾನವನ್ನು ಸೂಚಿಸುತ್ತದೆ ಮತ್ತು ಇತರರೊಂದಿಗೆ ಪರಿಣಾಮಕಾರಿಯಾಗಿ ಸಂಬಂಧ ಹೊಂದಲು ಈ ಜ್ಞಾನವನ್ನು ಬಳಸುವುದಾಗಿದೆ.
ಈ ಸಾಮರ್ಥ್ಯವನ್ನು ಹೆಚ್ಚು ಹೊಂದಿರುವ ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವದ ಗುರುತು, ಮಾನವ ಅಸ್ತಿತ್ವ ಮತ್ತು ಜೀವನದ ಅರ್ಥದ ಬಗ್ಗೆ ಸೂಕ್ಷ್ಮ ಸಂವೇದನೆಯನ್ನು ಹೊಂದಿರುತ್ತಾರೆ. ಉದಾಹರಣೆಗೆ, ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮಿಕ ನಾಯಕರು ಈ ರೀತಿಯ ಬುದ್ಧಿಶಕ್ತಿಯ ಉದಾಹರಣೆಗಳನ್ನು ಪ್ರಸ್ತುತಪಡಿಸುತ್ತಾರೆ. ನೈಸರ್ಗಿಕ ಬುದ್ಧಿಶಕ್ತಿ ಇದು ನೈಸರ್ಗಿಕ ಪ್ರಪಂಚದೊಂದಿಗಿನ ನಮ್ಮ ಸಂಬಂಧದ ಸಂಪೂರ್ಣ ಅರಿವನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ, ಬೇಟೆಗಾರರು, ರೈತರು, ಪ್ರವಾಸಿಗರು, ಸಸ್ಯಶಾಸ್ತ್ರಜ್ಞರು ಮತ್ತು ಪಕ್ಷಿ ವೀಕ್ಷಕರು ಹೆಚ್ಚು ನೈಸರ್ಗಿಕ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ.